ಹಲೋ ನಮಸ್ತೆ, ವೆಲ್ಕಮ್ ಟು ಭಾರದ್ವಾಜ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ICSE ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಒಂದು ಪದ್ಯಭಾಗದ ವಿವರಣೆಯನ್ನು ಎಕ್ಸ್ಪ್ಲನೇಷನ್ನ ನೋಡ್ತಾ ಇದ್ದೀವಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ರಾಘವಾಂಕ ಬರೆದಿರತಕ್ಕಂಥ ವಸಿಷ್ಠ ವಿಶ್ವಾಮಿತ್ರರ ವಿವಾದ ಈ ಒಂದು ಪದ್ಯಭಾಗದ ಎಕ್ಸ್ಪ್ಲನೇಷನ್ನ ನೋಡೋಣ. ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳು ರಾಘವಾಂಕನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನಾವು ನೋಡಬಹುದು. ರಾಘವಾಂಕನ ಸ್ಥಳ ಹಂಪೆ, ಮತ್ತು ಈತ ತಾನು ಹಂಪೆಯ ಹರೀಶ್ವರನ ವರಸುತ ಅಂತ ಸಹ ಹೇಳ್ಕೊಂಡಿರೋದನ್ನು ನಾವು ನೋಡ್ಬೋದು. ಮತ್ತು ರಾಘವಾಂಕನನ್ನು ನಾವು ಅತಿ ಮುಖ್ಯವಾಗಿ ಷಟ್ಪದಿಗಳ ಪ್ರವರ್ತಕ ಅಂತ ಸಹ ಕರಿತೀವಿ. ಯಾಕೆಂದರೆ ಈತ ತನ್ನ ಎಲ್ಲ ಕಾವ್ಯವನ್ನು ಷಟ್ಪದಿಗಳಲ್ಲಿ ಬರೆದಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಷಟ್ಪದಿ ಅಂದರೆ 6 ಸಾಲಿನ ಪದ್ಯಗಳಿಗೆ ನಾವು ಷಟ್ಪದಿ ಅಂತ ನಾವು ಕರಿತೀವಿ. ಹಾಗಾಗಿ ಇಲ್ಲಿ ರಾಘವಾಂಕ ವಾರ್ಧಕ ಮತ್ತು ಉದ್ದಂಡ ಷಟ್ಪದಿಗಳಲ್ಲಿ ತನ್ನೆಲ್ಲ ಕಾವ್ಯ ಭಾಗಗಳನ್ನು ರಚನೆ ಮಾಡಿರೋದು ವಿಶೇಷತೆ. ಇನ್ನು ರಾಘವಾಂಕ ಬರೆದಿರ್ತಕ್ಕಂಥ ಕೃತಿಗಳನ್ನು ನಾವು ನೋಡೋದಾದರೆ ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಸಿದ್ದರಾಮ ಪುರಾಣ, ಸೋಮನಾಥ ಚಾರಿತ್ರೆ, ಶರಭ ಚಾರಿತ್ರ, ಹರಿಹರ ಮಹತ್ವ. ನಾವು ರಾಘವಾಂಕನನ್ನು ಹಲವು ಬಿರುದುಗಳಿಂದನೂ ಸಹ ಕರಿತೀವಿ. ಅಂದರೆ ತನ್ನ ಸಾಹಿತ್ಯ ಕೃಷಿಗೆ ಬೇರೆ ಬೇರೆ ಕವಿಗಳು ರಾಘವಾಂಕನಿಗೆ ಹಲವಾರು ಟೈಟಲ್ಸ್ಗಳನ್ನು ಬಿರುದನ್ನು ಕೊಟ್ಟಿದ್ದಾರೆ. ಆ ಬಿರುದುಗಳನ್ನು ನೋಡೋದಾದರೆ ಉಭಯ ಕವಿ ಶರಭ ಭೇರುಂಡ, ಕವಿಕಮಲ ಮಾರ್ತಾಂಡ, ರಾಘವಾಂಕ ಪಂಡಿತ, ಚತುರ ಕವಿರಾಯ. ಈ ರೀತಿ ಸಾಕಷ್ಟು ಕವಿಗಳು ರಾಘವಾಂಕನನ್ನು ಹಾಡಿ ಹೊಗಳಿರೋದನ್ನು ಸಹ ನೋಡ್ಬೋದು. ಇನ್ನು ಈ ಒಂದು ಪದ್ಯಭಾಗದ ಹಿನ್ನೆಲೆ, ಕಥಾ ಹಿನ್ನೆಲೆಯನ್ನು ನಾವು ನೋಡೋದಾದರೆ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ ಇಂದ್ರಲೋಕದ ಒಡೆಯನಾಗಿರ್ತಕ್ಕಂಥ ದೇವೇಂದ್ರ ಭೂಲೋಕದ ರಾಜರಲ್ಲಿ ಅತಿ ಸತ್ಯವಂತನಾದವನು. ಅಂದರೆ ಅತ್ಯಂತ ಸತ್ಯವನ್ನೇ ನುಡಿತಾ ಇರತಕ್ಕಂಥ, ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥ ರಾಜ ಯಾರು ಅನ್ನೋ ಪ್ರಶ್ನೆಯನ್ನು ವಸಿಷ್ಠ ಮುನಿಗಳನ್ನು ಕೇಳ್ತಾನೆ. ಆಗ ವಸಿಷ್ಠ ಮುನಿಗಳು ಏನು ಮಾಡ್ತಾರೆ, ಈ ಭೂಲೋಕದಲ್ಲಿ ಸತ್ಯಕ್ಕೆ ಹೆಸರಾಗಿರ್ತಕ್ಕಂಥ ರಾಜ ಅಂತ ಯಾರಾದರೂ ಇದ್ದರೆ ಆತ ಹರಿಶ್ಚಂದ್ರನೇ. ಅವನ ಅತ್ಯಂತ ಸತ್ಯಸಂಧ ಎಂಬುದಾಗಿ ಏನು ಮಾಡ್ತಾರೆ, ತಿಳಿಸ್ತಾರೆ. ಹಾಗಾಗಿ ದೇವೇಂದ್ರ ನನ್ನನ್ನು ಮೊದಲು ಈ ಪ್ರಶ್ನೆಯನ್ನು ಕೇಳಲಿಲ್ವಲ್ಲ ಅಂತ ಅಲ್ಲೇ ಇರ್ತಕ್ಕಂಥ ಇನ್ನೊಬ್ಬರು ಮುನಿಗಳಾಗಿರ್ತಕ್ಕಂಥ ವಿಶ್ವಾಮಿತ್ರರು ಸಾಕಷ್ಟು ಕೋಪವನ್ನು ಮಾಡ್ಕೊಳ್ತಾರೆ. ಹಾಗಾಗಿ ನಾನು ವಸಿಷ್ಠರ ಮಾತನ್ನು, ಅಂದರೆ ವಸಿಷ್ಠ ಮುನಿಗಳೇನು ಹರಿಶ್ಚಂದ್ರನೇ ಅತ್ಯಂತ ಸತ್ಯಸಂಧ ಅಂತಕ್ಕಂಥ ಮಾತನ್ನು ಹೇಳಿದರೆ ನಾನು ಅದನ್ನು ಸುಳ್ಳು ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಪ್ರತಿಜ್ಞೆಯನ್ನು ಕೈಗೊಳ್ತಾರೆ ಅದೇ ಒಂದು ಸಭೆಯಲ್ಲಿ ಅಥವಾ ದೇವೇಂದ್ರನ ಸಭೆಯಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮುನಿಗಳ ನಡುವೆ ಏನು ವಾಗ್ವಾದ ನಡೀತು, ಬಿಸಿ ಬಿಸಿ ಚರ್ಚೆ ನಡೀತು, ಇದನ್ನು ಕವಿ ರಾಘವಾಂಕ ಅತ್ಯಂತ ಮನೋಜ್ಞವಾಗಿ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಬಿಂಬಿಸಿರೋದನ್ನು, ಅಂದರೆ ಚರ್ಚಿಸಿರೋದನ್ನು ನಾವು ಕಾಣಬಹುದಾಗಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ನಾವಿಲ್ಲಿ ಪ್ರತಿಯೊಂದು ಚರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಪ್ಲನೇಷನ್ನ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಹಳಗನ್ನಡದ ಪದ್ಯಗಳನ್ನು ಬಿಡಿಸಿ ಓದತಕ್ಕಂಥ ಒಂದು ವಿಚಾರ ಏನಿದೆ, ಅದೊಂದು ಕ್ರಮ ಅದು. ಏಕೆಂದರೆ ನಾವು ಹೇಗೆ ಅಂದರೆ ಹಾಗೆ ಪದಗಳನ್ನು ಬಿಡಿಸಿ ಓದೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪದಕ್ಕೂ ತನ್ನದೇ ಆಗಿರತಕ್ಕಂಥ ಅರ್ಥ ಇರ್ತದೆ. ಹಾಗಾಗಿ ಅದನ್ನು ನಾನು ಇಲ್ಲಿ ಬಿಡಿಸಿ ಸಹ ನಿಮಗೆ ಬರೆದು ತೋರಿಸಿದ್ದೇನೆ. ಮತ್ತು ಆ ಪದಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಅರ್ಥವನ್ನು ಸಹ ಕೊಟ್ಟಿದ್ದೇನೆ. ಮತ್ತು ಪ್ರತಿಯೊಂದು ಚರಣ ಅಂದರೆ ಸ್ಟ್ಯಾನ್ಸಾಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೀನಿಂಗ್, ಅರ್ಥವನ್ನು, ಭಾವಾರ್ಥವನ್ನು ಸಹ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಮೊದಲನೆಯ ಸ್ಟ್ಯಾನ್ಸ ಈ ರೀತಿ ಇದೆ. ಒಣಲನ್ ಆವರಿಸಿದ ಅಂಗ ಉಪಾಂಗ ಸಂಕುಳದ ನಡುವೆ ನಯನ ದ್ವಯಂಗಳು ಸಲೆ, ನವಗ್ರಹದ ನಡುವೆ ಚಂದ್ರ ಆದಿತ್ಯರು, ಉರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಸುರಚಿರ ಗಂಗೆ ತುಂಗಭದ್ರಗಳ್ ಒಪ್ಪ ಒಡೆದು ಮಹಿಮೆಯೊಳ್ ಎಸೆವ ತೆರದಿ. ನೋಡಿ, ಅಲ್ಲಿ ಹಳೆಗನ್ನಡದ ಅಕ್ಷರ ರ ಇದೆ, ಆ ಆಕಾರದಲ್ಲಿದೆ. ಅದನ್ನು ನಾವು ರ
ಆಗಿ ನಾವು ಓದ್ಕೊಳ್ಬೇಕಾಗ್ತದೆ. ಎಸೆವ ತೆರದಿ ಸೂರಪನ ಸಭೆಯನ್ ಎಡಗೊಂಡ ಮುನಿಕುಲದ ನಡುವೆ ಇರ್ದರ್. ಈ ರೀತಿ ನಾವು ಪದಗಳನ್ನು ಸ್ಪ್ಲಿಟ್ ಮಾಡಿ ಅಂದರೆ ಬಿಡುಗಡೆ ಮಾಡಿ ಬಿಡಿಸಿ ಅದನ್ನು ಓದ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ಮುಖ್ಯವಾಗಿರತಕ್ಕಂಥ ಕ್ರಮ. ಇಲ್ಲಿ ಒಂದಷ್ಟು ಪದಗಳ ಅರ್ಥವನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಒಡಲನ್ ಅಂದರೆ ದೇಹವನ್ನು ಆವರಿಸಿದ, ಅಂದರೆ ವಿಚ್ ಈಸ್ ಲೈಕ್ ಸರೌಂಡೆಡ್, ಸುತ್ತಕೊಂಡಿರ್ತಕ್ಕಂಥ, ಸುತ್ತುವರೆದ. ಅಂಗ ಉಪಾಂಗ, ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಆರ್ಗನ್ಸ್, ಅಂಗಾಂಗಗಳು. ನಯನದ್ವಯಗಳು ಅಂದರೆ ಎರಡು ಕಣ್ಣುಗಳು. ಆದಿತ್ಯ ಅಂದರೆ ಸೂರ್ಯ, ಉರ್ವಿ ಅಂದರೆ ಭೂಮಿ. ಈ ರೀತಿ ಪದಗಳ ಅರ್ಥವನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೇನೆ. ಇನ್ನು ನಾವು ನೇರವಾಗಿ ಎಕ್ಸ್ಪ್ಲನೇಷನ್ಗೆ ಹೋಗೋದಾದರೆ ನೋಡಿ, ಒಡಲನ್ ಆವರಿಸಿದ ಅಂಗ ಉಪಾಂಗಗಳ ನಡುವೆ ಅಂದರೆ ಮನುಷ್ಯನ ದೇಹವನ್ನು ಹಲವಾರು ಅಂಗ ಮತ್ತು ಉಪಾಂಗಗಳು ಆವರಿಸಿವೆ. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಈ ರೀತಿ ಹಲವಾರು ಆರ್ಗನ್ಸ್ ಇದೆ. ಈ ಎಲ್ಲ ಆರ್ಗನ್ಸ್, ಈ ಎಲ್ಲ ಅಂಗಾಂಗಗಳ ನಡುವೆ ಎರಡು ಕಣ್ಣುಗಳು ಹೇಗೆ ನಮಗೆ ಸುಂದರವಾಗಿ ಶೋಭಿಸುತ್ತಾ ಇದೆ, ಅಂದರೆ ಸುಂದರವಾಗಿ ಕಾಣಿಸ್ತಾ ಇದೆ, ಆ ರೀತಿಯಲ್ಲಿ. ಮತ್ತು ಅದಾದಮೇಲೆ ನವಗ್ರಹದ ನಡುವೆ ಚಂದ್ರ, ಆದಿತ್ಯರು, ನವಗ್ರಹಗಳು. ಸೊ ನಾವು 9 ಪ್ಲಾನೆಟ್ಸ್ ಅಂತ ಏನು ಕರಿತೀವಿ, ಆ ನವಗ್ರಹಗಳ ಗುಂಪಿನಲ್ಲಿ ಚಂದ್ರ ಮತ್ತು ಸೂರ್ಯರು ಶೋಭಿಸುವಂತೆ, ಅಂದರೆ ಪ್ರಕಾಶಮಾನವಾಗಿ ಕಾಣುವ ರೀತಿನಲ್ಲಿ. ಉರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ, ಅಂದರೆ ಭೂಮಿಯನ್ನು ಆವರಿಸಿಕೊಂಡಿರತಕ್ಕಂಥ, ಭೂಮಿಯ ಮೇಲೆ ಹರಿತಾ ಇರತಕ್ಕಂಥ ಹಲವಾರು ನದಿಗಳ ನಡುವೆ ಮನೋಹರವಾದ ಗಂಗೆ ಹಾಗೂ ತುಂಗಭದ್ರಾ ನದಿಗಳು ಸೌಂದರ್ಯವನ್ನು ಪಡೆದುಕೊಂಡು ಸುಂದರವಾಗಿ ಶೋಭಿಸುವಂತೆ. ಉರ್ವಿಯಂ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಸುರಚಿರ ಗಂಗೆ ತುಂಗಭದ್ರೆಗಳು ಒಪ್ಪ ಒಡೆದು, ಅಂದರೆ ತನ್ನ ಸೌಂದರ್ಯವನ್ನು ಪಡೆದುಕೊಂಡು ಸುಂದರವಾಗಿ ಶೋಭಿಸುವ ರೀತಿನಲ್ಲಿ ಮಹಿಮೆಯೊಳ್ ಎಸೆವ ತೆರದಿ, ಅಂದರೆ ಆ ರೀತಿಯಲ್ಲಿ ಸುರಪನ ಸಭೆಯನ್ ಎಡೆಗೊಂಡ ಮುನಿಕುಲದ ನಡುವೆ ಇರ್ದರ್. ಸುರಪ ಅಂದರೆ ಸುರಪ ಯಾರಿಲ್ಲಿ? ದೇವೇಂದ್ರನ ಸಭೆಯಲ್ಲಿ, ಒಡ್ಡೋಲಗದಲ್ಲಿ ಆಸೀನರಾಗಿರತಕ್ಕಂಥ ಮುನಿಗಳ ಸಮೂಹದಲ್ಲಿ ವಿಶ್ವಾಮಿತ್ರ ಹಾಗೂ ವಸಿಷ್ಠರು ಏನು ಮಾಡ್ತಾ ಇದ್ದಾರೆ, ಬಹಳ ಶೋಭಾಯಮಾನವಾಗಿ, ಪ್ರಕಾಶಮಾನವಾಗಿ ನಮಗೆ ಕಾಣ್ತಾ ಇದ್ದಾರೆ. ಇದು ಮೊದಲನೆಯ ಸ್ಟ್ಯಾನ್ಸಾದ ಅರ್ಥ. ಇನ್ನು ನಾವು ಎರಡನೇ ಸ್ಟ್ಯಾನ್ಸಾಕ್ಕೆ ಹೋಗ್ತಾ ಇದ್ವಿ. ನೋಡಿ, ಈ ಪದ್ಯವನ್ನು ಯಾವ ರೀತಿ ಬಿಡಿಸಿ ಬರಿಬೇಕು ಅನ್ನೋದನ್ನು ನೋಡೋದಾದರೆ, ಅಲಸದೆ ಸಮಸ್ತ ಭೂಮಂಡಲವನ್ ಆಳ್ವ ರವಿಕುಲಜ ರಪ್ಪ ಇಕ್ಷ್ವಾಕು ವಂಶದ ಅರಸುಗಳೊಳ್ ಅತಿಬಲರ್ ನೆನೆಸಿ ಮನ ವಚನ ಕಾಯದೊಳಗೆ ಒಮ್ಮೆಯೂ ಹುಸಿ ಹೊದ್ದದಂತೆ ನಡೆವ ಕಲಿಗಳ್ ಆರಯ್ಯ ಹೇಳ್ ಅವರ ಪಾರಂಪರೆಗೆ ಸಲೆಸಂದ ರಾಜಗುರು ನೀನು ಅರಿಯದವರ್ ಇಲ್ಲವಲೆ ಮುನಿಪ ಹೇಳ್ ಎಂದು ವಸಿಷ್ಠ ಮುನಿಗೆ ಹಲವು ಕಣ್ಣಾದವಂ ನುಡಿದನು. ಸೆಕೆಂಡ್ ಸ್ಟ್ಯಾನ್ಸಾ ಈ ರೀತಿ ಇದೆ. ಸೊ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಏನಾಗುತ್ತೆ ಅಂದರೆ, ದೇವೇಂದ್ರ ವಸಿಷ್ಠ ಮುನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈಗಾಗಲೇ ನಾವು ನೋಡಿದ್ವಿ, ದೇವೇಂದ್ರನ ಒಡ್ಡೋಲಗದಲ್ಲಿ ಇಬ್ಬರು ಮುನಿಗಳು ಕೂತಿದ್ದಾರೆ. ಯಾರ್ಯಾರು? ವಸಿಷ್ಠ ಮತ್ತು ವಿಶ್ವಾಮಿತ್ರ. ಹಾಗಾಗಿ ದೇವೇಂದ್ರ ಏನು ಮಾಡ್ತಾ ಇದ್ದಾನೆ, ನೇರವಾಗಿ ವಸಿಷ್ಠ ಮುನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನು ಪ್ರಶ್ನೆ ಮಾಡ್ತಾ ಇದ್ದಾನೆ ನೋಡಿ, ಒಂದಷ್ಟು ಪದಗಳ ಅರ್ಥವನ್ನು ಸಹ ನೋಡ್ಬೋದು. ಅಲಸದೆ ಅಂದರೆ ಸ್ವಲ್ಪವೂ ಸಹ ಬೇಸರಿಸದೆ ಅಥವಾ ಆಯಾಸಗೊಳ್ಳದೆ ಸಮಸ್ತ ಭೂಮಂಡಲವನ್ನು, ಅಂದರೆ ಇಡೀ ವಿಶ್ವವನ್ನು, ಕಂಪ್ಲೀಟ್ ಅರ್ತ್ ಅಂತ ನಾವು ತಗೊಳ್ಬೋದು. ಆಳ್ವ ಅಂದರೆ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇರ್ತಕ್ಕಂಥ, ಆಳ್ವಿಕೆ ಮಾಡಿರ್ತಕ್ಕಂಥ. ರವಿಕುಲಜರ್ ಅಂದರೆ ಸೂರ್ಯ ವಂಶದಲ್ಲಿ ಹುಟ್ಟಿರ್ತಕ್ಕಂಥ. ಇಕ್ಷ್ವಾಕು ವಂಶದೊಳಗೆ, ಅಂದರೆ ಸೂರ್ಯವಂಶಕ್ಕೆ ಇನ್ನೊಂದು ಹೆಸರು ಇಕ್ಷ್ವಾಕು ವಂಶ ಅಂತ. ಅತಿಬಲರ್ ನೆನೆಸಿ ಅಂದರೆ ಮಹಾಪರಾಕ್ರಮಿ, ಸೊ ಪವರ್ಫುಲ್ ಅಂತ ನಾವೇನು ಹೇಳ್ತೀವಿ ಅದು. ಮನ ಅಂದರೆ ಮನಸ್ಸು, ವಚನ ಅಂದರೆ ಮಾತು, ಮತ್ತು ಕಾಯ ಅಂದರೆ ದೇಹ,
ಸೊ ಹುಸಿ ಅಂದರೆ ಸುಳ್ಳು ಅಂತ, ಹೊದ್ದದಂತೆ ಅಂದರೆ ಸುಳ್ಳನ್ನು ಹೇಳದಲ್ಲೇ ಇರ್ತಕ್ಕಂಥ ಕಲಿ ಪರಾಕ್ರಮಿ, ಹಲವು ಕಣ್ಣಾದವಂ ಅಂದರೆ ಹಲವು ಕಣ್ಣುಗಳನ್ನು ಉಳ್ಳ ವ್ಯಕ್ತಿ ಅಂದರೆ ಯಾರು? ದೇವೇಂದ್ರ. ಸೊ ಈ ಒಂದು ಪದ್ಯ ಭಾಗದ ಎಕ್ಸ್ಪ್ಲನೇಷನ್ನ ನಾವು ನೋಡೋದಾದರೆ ನೋಡಿ, ಈ ರೀತಿ ದೇವೇಂದ್ರ ಏನು ಮಾಡ್ತಾನೆ, ವಸಿಷ್ಠ ಮುನಿಗಳನ್ನು ಕೇಳಿದಾಗ ಹೇಳ್ತಾನೆ, ವಸಿಷ್ಠ ಮುನಿ ಹೇಳ್ತಾನೆ, ಬೇಸರಿಸದೆ, ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ, ಅತ್ಯಂತ ಲವಲವಿಕೆಯಿಂದ ಸಮಸ್ತ ಭೂಮಂಡಲವನ್ನು ಆಳುವ ಸೂರ್ಯ ವಂಶ ಎಂದು ಪ್ರಸಿದ್ಧವಾಗಿರುವ ಇಕ್ಷ್ವಾಕು ವಂಶದ ಅರಸರಲ್ಲಿ ಮಹಾಬಲಿಷ್ಠರೆಂದು ಪ್ರಸಿದ್ಧರಾಗಿ ಮನಸ್ಸು ಮತ್ತು ಮಾತು ಹಾಗೂ ದೇಹದ ವಿಚಾರದಲ್ಲಿ, ಅಂದರೆ ತ್ರಿಕರಣ ಶುದ್ಧಿಗಳು ಅಂತ ನಾವು ಕರಿತೀವಿ, ಕಾಯ ವಾಚ ಮನಸ್ಸ ಅಂತ ಕರಿತೀವಿ. ಈ ಮೂರು ಹಂತಗಳಲ್ಲಿ ವಿಚಾರಗಳಲ್ಲಿ ಒಂದು ಸಲಿನೂ ಸಹ ಸುಳ್ಳನ್ನು ಹೇಳದೆ ಇದುವರೆಗೂ ಸತ್ಯವನ್ನೇ ಹೇಳ್ಕೊಂಡು ನಡ್ಕೊಂಡು ಬಂದಿರತಕ್ಕಂಥ ಪರಾಕ್ರಮಶಾಲಿಗಳು ಯಾರಿದ್ದಾರೆ ಅನ್ನೋ ಪ್ರಶ್ನೆಯನ್ನು ದೇವೇಂದ್ರ ವಸಿಷ್ಠ ಮುನಿಗಳ ಬಳಿ ಇಡ್ತಾ ಇದ್ದಾನೆ. ಯಾಕೆ ಅಂದರೆ ವಸಿಷ್ಠ ಮುನಿ ಇಲ್ಲಿ ಸೂರ್ಯ ವಂಶಕ್ಕೆ, ಅಥವಾ ನಾವು ಏನು ಇಕ್ಷ್ವಾಕು ವಂಶ ಅಂತ ಕರಿತೀವಿ, ಆ ಇಕ್ಷ್ವಾಕು ವಂಶಕ್ಕೆ ರಾಜಗುರು. ಈಗ ನಾವು ನಮ್ಮ ಮನೆಗಳಲ್ಲಿ ಫ್ಯಾಮಿಲಿ ಡಾಕ್ಟರ್ ಅಂತ ಇರ್ತಾರೆ, ಆ ರೀತಿ ಇವರು ರಾಜಗುರು. ಅಂದರೆ ಏನೇ ವಿಚಾರಗಳು ಬೇಕು ಅಂದರೆ ಇವರ ಬಳಿ, ಇವರ ಹತ್ರ ಏನು ಮಾಡ್ತಾಯಿದ್ರು, ಎಲ್ಲ ರಾಜರು ತಿಳ್ಕೊಳ್ತಾ ಇದ್ರು. ಹಾಗಾಗಿ ಇಡೀ ಇಕ್ಷ್ವಾಕು ವಂಶಕ್ಕೆ ನೀನು ರಾಜಗುರು ಆಗಿದ್ಯಾ, ಹಲವಾರು ವರ್ಷಗಳಿಂದ ನೀನು ತಿಳಿಯದ ಅರಸರೇ ಇಲ್ಲವಲ್ಲ ಎಂದು ಸ್ವರ್ಗಾಧಿಪತಿ ದೇವೇಂದ್ರನು ವಸಿಷ್ಠನಲ್ಲಿ ಕೇಳುತ್ತಾನೆ. ಹಾಗಾಗಿ ಈ ರೀತಿ ಸುಳ್ಳನ್ನೇ ಸುಳ್ಳನ್ನೇ ಹೇಳ್ದಲೇ ಇರತಕ್ಕಂಥ ಅರಸ ಯಾರಿದ್ದಾರೆ ಅಂತಕ್ಕಂಥ ವಿಚಾರ ನಿನಗೆ ಗೊತ್ತಿದೆ, ಹಾಗಾಗಿ ಈ ಬಗ್ಗೆ ನೀನು ಮಾತಾಡು ಅನ್ನೋ ವಿಚಾರವನ್ನು ಇಲ್ಲಿ ನಾವು ನೋಡಬಹುದು. ಇನ್ನು ಮುಂದನೆಯ ಸ್ಟ್ಯಾನ್ಸ, ಬೆಸಗೊಂಡಡೆ ಇಕ್ಷ್ವಾಕು ವಂಶದೊಳಗಣ ಚತುರ್ದಶ ಭುವನಪತಿಗಳೊಳ್ ಇಂದು ತನಕ ಆನ್ ಅರಿಯೆ ಹುಸಿ ಹೊದ್ದದವರು ಇಲ್ಲ. ಹಿಂದಣ ಅರಸುಗಳನ್ ಉದ್ಧರಿಸಲೆಂದು ಅವತರಿಸಿದ ವಸುಧಾಧಿಪತಿ ಹರಿಶ್ಚಂದ್ರನ್ ಆತನ ಸತ್ಯದ ಯಸಕಮಂ ಪೊಗಳಲ್ ಎನ್ನ ಅಳವೆ ಫಣಿಪತಿಗೆ ಅರಿದು ಶಶಿಮೌಳಿಯ ಆಣೆ ಎನಲ್ ಆ ವಸಿಷ್ಠಂಗೆ ವಿಶ್ವಾಮಿತ್ರನು ಕೋಪಿಸಿದನು. ಇಲ್ಲಿ ನಾವು ನೋಡಬಹುದು. ಸೊ ಈ ರೀತಿ ದೇವೇಂದ್ರ ಏನು ಮಾಡ್ತಾನೆ, ವಸಿಷ್ಠ ಮುನಿಗಳನ್ನು ಕೇಳ್ತಾನೆ. ಅದಾದಮೇಲೆ ಏನಾಗುತ್ತೆ ನೋಡಿ, ದೇವೇಂದ್ರನು ವಸಿಷ್ಠ ಮುನಿಯನ್ನು ವಿಚಾರಿಸಿದಾಗ ಬೆಸಗೊಂಡಡೆ, ಅಂದರೆ ಈ ರೀತಿ ಕೇಳಿದಾಗ, ಯಾರು ಸುಳ್ಳನ್ನೇ ಹೇಳ್ದಲೇ ಇರತಕ್ಕಂಥ ರಾಜ ಯಾರಿದ್ದಾನೆ, ಅಂಥ ಪರಾಕ್ರಮಿ ಯಾರಿದ್ದಾನೆ ಇಕ್ಷ್ವಾಕು ವಂಶದೊಳಗೆ ಅಂತ ಕೇಳಿದಾಗ ಹೇಳ್ತಾನೆ, ಏನು ಹೇಳ್ತಾನೆ, ಅವನು ಇಕ್ಷ್ವಾಕು ವಂಶದ 14 ರಾಜರೊಳಗೆ ನಾನು ತಿಳಿದಿರೋ ಹಾಗೆ ಇದುವರೆಗೂ ಸುಳ್ಳನ್ನೇ ಆಡ್ದಲೇ ಇರ್ತಕ್ಕಂಥ ರಾಜರು ಖಂಡಿತ ಇದ್ದಾರೆ. ಅಂದರೆ ಸುಳ್ಳನ್ನಾಡದೇ ಇದ್ದವರು ಯಾರೂ ಇಲ್ಲ, ಅಂದರೆ ಇದುವರೆಗೂ ಸುಳ್ಳನ್ನು ಹೇಳಿರ್ತಕ್ಕಂಥ ರಾಜರು ಯಾರೂ ಇಲ್ಲ ಅನ್ನೋ ಮಾತನ್ನು ಇಲ್ಲಿ ವಸಿಷ್ಠ ಮುನಿ ಹೇಳ್ತಾ ಇದ್ದಾನೆ. ಸೊ ಹಿಂದಣ ಅರಸುಗಳನ್ನು ಉದ್ಧರಿಸಲೆಂದು ಅವತರಿಸಿದ ವಸುಧಾಧಿಪತಿ ಹರಿಶ್ಚಂದ್ರನ್, ಅಂದರೆ ಈ ಒಂದು ಇಕ್ಷ್ವಾಕು ವಂಶವನ್ನು ಚತುರ್ದಶ ಭುವನಪತಿಗಳು, ಅಂದರೆ 14 ರಾಜರು ಇದುವರೆಗೂ ಆಳ್ವಿಕೆ ಮಾಡಿದ್ದಾರೆ. ಈ 14 ರಾಜರುಗಳ ಪೈಕಿ ಯಾವ ರಾಜನೂ ಸಹ ಒಂದೂ ಸುಳ್ಳನ್ನು ಹೇಳಿಲ್ಲ. ಹಾಗಾಗಿ ಹಿಂದಿನ ಅರಸರುಗಳ ಹೆಸರನ್ನು ಉಳಿಸಬೇಕು ಅಂತಕ್ಕಂಥ ಕಾರಣದಿಂದಲೇ ಹುಟ್ಟಿ ಬಂದಿರತಕ್ಕಂಥ ರಾಜ ಹರಿಶ್ಚಂದ್ರ ಹಾಗೂ ಆತನ ಸತ್ಯದ ರೀತಿಯನ್ನು ಹೊಗಳುವುದಕ್ಕೆ ನನ್ನಿಂದ ಸಾಧ್ಯವೇ? ಅಂದರೆ ಇಲ್ಲಿ ವಸುಧಾಧಿಪತಿ, ವಸುಧೆ ಅಂದರೆ ಭೂಮಿಗೆ ಅಧಿಪತಿಯಾಗಿರತಕ್ಕಂಥ ಹರಿಶ್ಚಂದ್ರನ ಸತ್ಯಸಂಧತೆಯ ಬಗ್ಗೆ ಹೇಳೋದಕ್ಕೆ ಸಾಧ್ಯವೇ? ಅಂದರೆ ಎಲ್ಲ ರಾಜರುಗಳ ಹೆಸರನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಹರಿಶ್ಚಂದ್ರನ ಆದಿಯಾಗಿ ಯಾರೂ ಸಹ ಒಂದು ಬಾರಿಯೂ ಸುಳ್ಳನ್ನು ಹೇಳಿಲ್ಲ ಅನ್ನೋ ಮಾತನ್ನು ವಸಿಷ್ಠ ಮುನಿ ಇಲ್ಲಿ ದೇವೇಂದ್ರನಿಗೆ ಹೇಳ್ತಾ ಇದ್ದಾನೆ. ಹಾಗೆ ಮುಂದುವರೆದು ಫಣಿಪತಿಗೆ ಅರಿದು, ಅಂದರೆ ಈ ವಿಚಾರ ಆದಿಶೇಷನಿಗೂ ಗೊತ್ತು, ಏನು ಹರಿಶ್ಚಂದ್ರ
ಸುಳ್ಳನ್ನು ಹೇಳಲ್ಲ ಅಂತಕ್ಕಂಥ ವಿಚಾರ. ಆದಿಶೇಷ ಅಂದರೆ ಯಾರು? ಸರ್ಪಗಳ ಒಡೆಯ ಅವನು. ಇದು ಶಿವನಾಣೆಗೂ ಸತ್ಯ ಅಂದರೆ ಶಶಿಮೌಳಿಯ ಆಣೆ. ಶಶಿಮೌಳಿ ಅಂದರೆ ಯಾರು? ಶಿವ. ಎನಲ್ ಆ ವಸಿಷ್ಠಂಗೆ ವಿಶ್ವಾಮಿತ್ರನು ಕೋಪಿಸಿದನು. ಅಂದರೆ ಈ ರೀತಿ ವಸಿಷ್ಠ ಮುನಿ ತನ್ನ ವಿಚಾರಗಳನ್ನು ಮಂಡಿಸಿದಾಗ ವಿಶ್ವಾಮಿತ್ರ ಬಹಳ ಕೋಪೋದ್ರಿಕ್ತನಾಗಿ ಏನು ಮಾಡ್ತಾನೆ? ತನ್ನ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ. ಸೊ ಇದು ಈ ಒಂದು ಸ್ಟ್ಯಾನ್ಸಾದ ಅರ್ಥ.